ಗೀತಾ ಶಿವರಾಜ್ಕುಮಾರ್ ಅವರಿಗೆ ಶಿವಮೊಗ್ಗ ಜಿಲ್ಲೆಯ ಅಭ್ಯರ್ಥಿಯಾಗಿ ಮಾಡಿರುವಂಥದ್ದು ಎಲ್ಲರಿಗೂ ಖುಷಿ ತರುವಂಥ ವಿಚಾರನೆ. ಜಿಲ್ಲೆಯ ಬಂಗಾರಪ್ಪನವರ ಪುತ್ರಿಯಾಗಿ, ಶಿವರಾಜ್ಕುಮಾರ್ ಅವರ ಹೆಂಡತಿಯಾಗಿ ಇವತ್ತು ಎರಡನೇ ಬಾರಿಗೆ ಈ ಕ್ಷೇತ್ರದಲ್ಲಿ ನಿಲ್ತಾ ಇದ್ದಾರೆ. ಹಿಂದೆ ಅವರು ದಳದಲ್ಲಿದ್ದಂಥ ಸಂದರ್ಭದಲ್ಲೂ ಸಹ ಇಡೀ ಜಿಲ್ಲೆಯಲ್ಲಿ ಇವತ್ತು ಅವರು ಹಿಂದೆ ತಿರುಗಿದ್ದಿದೆ, ಓಡಾಡಿದ್ದಿದೆ, ಕ್ಷೇತ್ರ ಗೊತ್ತಿರುವಂಥ ವಿಚಾರ. ಇವತ್ತು ನಮ್ಮ ಪಕ್ಷದಿಂದ ಇವತ್ತು ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಖುಷಿಯಾಗಿದೆ, ಸಂತೋಷ ಆಗಿದೆ, ನಾವೆಲ್ಲರೂ ಸಂತೋಷಪಟ್ಟಿದ್ದೀವಿ. ಖಂಡಿತ ಇವತ್ತು ರಾಜ್ಯದ ಇವತ್ತು ಮಂತ್ರಿಗಳಾಗಿದ್ದಾರೆ, ಮಧು ಬಂಗಾರಪ್ಪನವರಿದ್ದಾರೆ, ಜಿಲ್ಲೆಯ ನಾವು 3 ಜನ MLA ಇದ್ದೀವಿ, ಮತ್ತು ಈ ನಮ್ಮ ಸರ್ಕಾರ ನಮ್ಮದು ಬಂದಿದ್ದರಿಂದ ಯಾವುದೇ ಸಮಸ್ಯೆ ಆಗಲಿಕ್ಕೆ ತೊಂದರೆ ಇಲ್ಲ ಅನಿಸ್ತದೆ. ಯಾಕಂದರೆ ಇವತ್ತು ರಾಘವೇಂದ್ರ ನಮ್ಮ ಪ್ರತಿಸ್ಪರ್ಧಿ ಆಗಿದ್ದಾರೆ. ಆದರೆ 4.5 ವರ್ಷ ಅವ್ರು ಮಲಗಿರ್ತಾರೆ. 4.5 ವರ್ಷ, ಅರ್ಧ ವರ್ಷ ಇರ್ಬೇಕಾದ್ರೆ ಎದ್ದು ಕೂತಿರ್ತಾರೆ. ಈಗ ನೋಡಿ, ಯಾವ ಹಳ್ಳಿಗೆ ಹೋಗ್ರಿ, ಎಲ್ಲೂ ಹೋದ್ರೂ ತಿರುಗ್ತಾರೆ. 4.5 ವರ್ಷ ಎಲ್ಲೂ ಕಂಡಿದ್ದು ನಾವು ನೋಡಿಲ್ಲ, ಯಾರನ್ನೂ ಭೇಟಿಯಾಗಿದ್ದು ನಾವು ನೋಡಿಲ್ಲ. ಹಾಗಾಗಿ ಒಂದು ಸುಳ್ಳು ಭರವಸೆಗಳು ಇಷ್ಟು ಉದ್ದ ತಗೊಂಡು ಎಲ್ಲ ಕಡೆ ಕಟೌಟ್ ಹಾಕಿ ಬೋರ್ಡ್ ಹಾಕ್ಕೊಂಡಿದ್ದಾರೆ. ಅವ್ರ ಯೋಗ್ಯತೆಗೆ ನಾನು ಹೇಳೋದಿಷ್ಟೇ, ನೀವು ಯಾವ ಸಾಧನೆ ಮಾಡಿದ್ದೀರಿ? ವಿಮಾನ ನಿಲ್ದಾಣ ತಂದಿದ್ದು ಇದು ಸರ್ಕಾರ ಬಂದಾಗ ತಂದಿದ್ದೀರಿ. ಆನಂತರ ಹೈವೇ ನೋಡಿ, ನಾನು ಅವತ್ತೇ ಹೇಳಿದ್ದೀನಿ ನಿಮಗೆ, ತುಮಕೂರು ಹೈವೇ ಇವತ್ತಿಗೂ ನಮ್ಗೆ ಆಗಿಲ್ಲ. ನಾವು ಎಲ್ಲಿಂದ ಬರ್ತಾ ಇದ್ದೀವಿ ನೋಡ್ತಾ ಇದ್ದೀರಾ? ನಾವು ಡೈಲಿ ಓಡಾಡೋದು ಎಲ್ಲಿಂದ? ಅವ್ರು ಓಡಾಡೋದು ಎಲ್ಲಿಂದ? ಚಿತ್ರದುರ್ಗದಿಂದ ಓಡಾಡ್ತಾ ಇದ್ದಾರೆ ಎಲ್ಲ. ಆ ಪರಿಸ್ಥಿತಿ ಆಗಿದೆ. 20 ವರ್ಷ ಒಂದು ಹೈವೇ ಮುಗಿಸ್ಬೇಕಂದ್ರೆ ದೇಶದ ಪರಿಸ್ಥಿತಿ ಏನಾಗ್ಬೋದು? ಅದರಿಂದ ರಾಜ್ಯ ಸರ್ಕಾರ ನಮ್ದಿದೆ, 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಜನರ ಪರವಾಗಿ, ಜನರ ಪರವಾಗಿ ಒಂದು ಸರ್ಕಾರ ಇವತ್ತು ಏನು 5 ಗ್ಯಾರಂಟಿ ಕೊಟ್ಟಿದೆ, ಆ ಆಧಾರದ ಮೇಲೂ ನಾವು ಹೋಗ್ತೀವಿ. ಯಾವುದಿದೆ ಮೋದಿ? ಏನು ಅಭಿವೃದ್ಧಿ ಮಾಡಿದ್ದಾರೆ ಹೇಳಿ ತೋರಿಸಿ. ಮೋದಿ ಅಭಿವೃದ್ಧಿ ತೋರಿಸಿ, ನಮ್ಮ ಜಿಲ್ಲೆ ಅಭಿವೃದ್ಧಿ ತೋರಿಸ್ಬೇಕು. ಇವತ್ತು ಹೈವೇ, ನ್ಯಾಷನಲ್ ಹೈವೇ ಆಗಿಲ್ಲ. ನ್ಯಾಷನಲ್ ಹೈವೇ 18 ವರ್ಷ ಆಯ್ತು, ಇವತ್ತಿಗೂ ನ್ಯಾಷನಲ್ ಹೈವೇ ಆಗಿಲ್ಲ. ಒಂದು ಏರ್ಪೋರ್ಟ್ ಆಗಿಬಿಟ್ರೆ ಹಂಗಾರೆ ಇದಾದಂಗಿಲ್ಲ ಸಾಧನೆನಾ? ತೋರಿಸಿ ಹಂಗಾರೆ ಏನು ಹೈವೇ ನಿಮ್ಮದು ಹೇಳಿ ತೋರಿಸಿ. ಟ್ರೈನ್ ಬಿಟ್ಟಿದ್ದಾರೆ. ಟ್ರೈನ್ ಪ್ರತಿ ಯಾವ ಸರ್ಕಾರ ಇದ್ರೂ ಟ್ರೈನ್ ಬಿಡ್ತಾರೆ, ಅದರಲ್ಲಿ ತಪ್ಪೇನಿದೆ? ಅಭಿವೃದ್ಧಿಯ ಪಂಥದಲ್ಲಿ ಎಲ್ಲ ಸರ್ಕಾರಗಳು ಹೋಗ್ತವೆ. ಹಿಂದೆ ಇರುವಂಥ ಸರ್ಕಾರಗಳು ಎಷ್ಟು ಈಗ ಹತ್ತತ್ರ 40 ಲಕ್ಷ ಕೋಟಿ ಬಡ್ಜೆಟ್ಟು ಈಗ ಕೇಂದ್ರ ಸರ್ಕಾರ ಕೊಡಬೇಕಾಗತ್ತೆ. ಹಾಗಾಗಿ ಆ ಥರ ವಾತಾವರಣ ಏನು ಕಾಣ್ತಾ ಇಲ್ಲ. ಮೋದಿ ಬಡ್ಜೆಟ್, ಮೋದಿಯ ಗ್ಯಾರಂಟಿಗಳು, ಮೊನ್ನೆ 29 ರೂಪಾಯಿಗೆ 1 kg ಅಕ್ಕಿ ಕೊಡ್ತೀವಿ ಅಂತ ಅದು ಬೇರೆ ಕೊಟ್ಟಿದ್ದಾರೆ. ಅಂದರೆ ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟರೆ ಅದು ದೇಶ ಅಂದರೆ ರಾಜ್ಯ ಹಾಳಾಗ್ಬಿಡುತ್ತೆ. ಮೋದಿಜಿಯವರು ಕೊಟ್ಟರೆ ಅದು ರಾಜ್ಯ ಉದ್ಧಾರ, ದೇಶ ಉದ್ಧಾರ ಆಗ್ಬಿಡುತ್ತೆ. ಹಂಗೆ ಅದನ್ನ ಅಂತ. ಆಗ ಆ ಥರ ಯಾವುದು ಕಾಣಲ್ಲಪ್ಪ ನನಗನ್ಸುತ್ತೆ. ಕ್ಷೇತ್ರದಲ್ಲಿ ಅಭ್ಯರ್ಥಿ ಯಾವಾಗ ಬರ್ತಾರೆ ಸರ್? ನೋಡ್ಬೇಕು, ಅದು ಮಧು ಬಂಗಾರಪ್ಪನವರು ಕೇಳಬೇಕು, ಅವ್ರು ಯಾವತ್ತು ಬರ್ತಾರೆ ಅಂತ ಕೇಳಿ ಅವರ ದಿನವನ್ನು ತೆಗೆದುಕೊಂಡು ಮುಂದಿನ ಚುನಾವಣೆ ನಿರ್ಧಾರ ಮಾಡುವಂಥದ್ದು. ಮತ್ತು ನೋಡಬೇಕು ಇನ್ನು ಯಾವಾಗ ಇದು ಬರುತ್ತೆ, ಚುನಾವಣೆ ಆದೇಶ ಬರುತ್ತೆ ನೋಡಬೇಕಲ್ಲ, ಅಲ್ಲಿವರೆಗೆ ನೋಡ್ಕಾಬೇಕು. ಘೋಷಣೆ ಹೆಸರು ಘೋಷಣೆ ಆಗ್ತಾ ಇದ್ದಂಗೆ ಕ್ಷೇತ್ರದಲ್ಲಿ ಬರ್ತಾರಪ್ಪ, ಎಲ್ಲ ತಯಾರಾಗಿರ್ಬೇಕಲ್ಲ, ರೆಡಿಯಾಗಿ ಬರ್ತಾರೆ. ಅದೇನು ರೆಡಿಯಾಗಿದ್ದಾರೆ, ಕ್ಯಾಂಡಿಡೇಟ್ ಆಗಿದ್ದಾರೆ ಅಂದಮೇಲೆ ಖಂಡಿತ ಅವ್ರಿಗೆ ಗೊತ್ತಿದೆ, ಕ್ಷೇತ್ರ ಎಲ್ಲ ಗೊತ್ತಿದೆ. ಮತ್ತು ಮಾಜಿ ಮುಖ್ಯಮಂತ್ರಿಗಳು ಮಗ ಮಾಜಿ ಮುಖ್ಯಮಂತ್ರಿ ಮಕ್ಕಳು ನಿಂತಿರೋದು. ಈಗ ಅವರು ಮಾಜಿ ಮುಖ್ಯಮಂತ್ರಿ ಮಗ ರಾಘವೇಂದ್ರ, ಮಾಜಿ ಮುಖ್ಯಮಂತ್ರಿ ಮಗಳು ಗೀತಾ ಶಿವರಾಜ್ಕುಮಾರ್. ಹಂಗಾಗಿ ನಮಗೇನು ಸಮಸ್ಯೆ ಏನು ಬರೋದಿಲ್ಲ. ಯಾಕಂದರೆ ಜನಬಲ ಹೋರಾಟ ಮಾಡುವಂಥದ್ದಿದೆ. ಈಗ ಕ್ಷೇತ್ರದಲ್ಲಿ ನಾವೆಲ್ಲರೂ ಓಡಾಡಿ ಅಭ್ಯರ್ಥಿ ಗೆಲ್ಲಿಸುವಂಥ ಕೆಲಸ ನಾವು ಮಾಡಬೇಕು. ಅದು ಗೊತ್ತಿಲ್ಲದೇನು ಅಂತಲ್ಲ, ಎಲ್ಲರಿಗೂ ವರ್ಷ ಕೊಟ್ಟಿದ್ದಾರೆ. ಹಿಂದಿನ ಸಾಲಲ್ಲೂ ಇದೆ ಇದು. ಅದು HK ಪಾಟೀಲ್ ಇದ್ದಂಥ ಕಾಲದಲ್ಲೂ ಸಹ ಅದು ಆ ಸಂಸ್ಥೆ ಆಗಿರೋದು. ಆ ಥರ ಏನಿಲ್ಲಪ್ಪ, ನನಗೇನು ನಿಗಮ ನಾನು ಕೇಳಿರಲಿಲ್ಲ. ನನ್ನ ರಾಜ್ಯ ಸರ್ಕಾರದ, ನನ್ನ ಮುಖ್ಯಮಂತ್ರಿಗಳು, ನನ್ನ ಉಪಮುಖ್ಯಮಂತ್ರಿಗಳು ಪ್ರೀತಿಯಿಂದ ಕೊಟ್ಟಿದ್ದಾರೆ, ಪ್ರೀತಿಯಿಂದ ತೆಗೆದುಕೊಂಡಿದ್ದೀನಿ. ಅದು ಲಾಭ ಲುಕ್ಷಣ ಅಂಥದ್ದಲ್ಲ. ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ, ಸಂಪುಟ ದರ್ಜೆ ಸ್ಥಾನಮಾನ ಕೊಟ್ಟಿದ್ದಾರೆ, ಅಷ್ಟೇ ಸಾಕು. ನನಗೇನು ಆ ಥರ ಏನು ನಾನು ಕೇಳಿದ್ದಲ್ಲ, ಕೊಟ್ಟಿದ್ದು ನಾನು ಸ್ವೀಕಾರ ಮಾಡಿದ್ದೆ ಅಷ್ಟೇ. ನಂಗೆ ಚೆನ್ನಾಗಿದೆಪ್ಪ, ನನಗೇನು ಗೊತ್ತಿದೆಯಪ್ಪ, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ನಮ್ಗೆ ಗೊತ್ತಿದೆಯಲ್ಲ. ಈಗ ಬೋರ್ಡ್ ಬಂದು ಒಂದ್ಸರಿ ನೋಡಕ್ಕೆ ಹೇಳಿ, ಯಾರ್ಯಾರು ಹಿಂದೆ ಆಗಿದ್ರು ಅನ್ನೋದು ಒಂದ್ಸರಿ ನೋಡಿದ್ರೆ ಗೊತ್ತಾಗುತ್ತೆ. ಅದು HK ಪಾಟೀಲ್ ಫಸ್ಟ್ ಆಗಿರೋದು, ಆನಂತರ ಯಾರ್ಯಾರು ಆಗಿದ್ದಾರೆ ನೋಡಕ್ಕೆ ಹೇಳಿ. ಅದು ಈಡಿಗರ ಸಮಾವೇಶ, ಈಡಿಗರದಲ್ಲ, ಅದು ಎಲ್ಲ ಜಾತಿಯ ಜನರ ಸಮಾವೇಶ. ಅದು ಬಹುಶಃ ಪಕ್ಷಕ್ಕಾಗಿ ಮಾಡಿರುವ ಸಮಾವೇಶ ಬಿಟ್ಟರೆ ನಮಗೊಂದು ಖುಷಿ ಏನು ಗೊತ್ತಾ? ಈಡಿಗರ ಸಮಾವೇಶ ಲಿಂಗಾಯತರು, ಬ್ರಾಹ್ಮಣರು, ಇತರೆ ಜಾತಿಗಳು ಬಂದ್ರಲ್ಲ, ಅದೇ ನಮ್ಗೆ ಖುಷಿಯಪ್ಪ.
ಇದು ಬೇಕಾಗಿತ್ತು ನಮಗೆ, ಬಂದಿದ್ದಾರೆ, ಖುಷಿ ಆಯ್ತು. ಈಡಿಗರ ಸಮಾವೇಶಕ್ಕೆ ಎಲ್ಲಾ ಜಾತಿಯ ಜನರು ಬರುವಂತ ಮಾಡಿದ್ದು ಬಿಜೆಪಿಯವರು ಮಾಡಿದ್ದಾರೆ, ಖುಷಿ ಆಯ್ತು. ಅದು ಯಡಿಯೂರಪ್ಪನವರ ಸನ್ಮಾನ ಅಂತ ಬಂದಿದ್ದಾರೆ, ಇನ್ನು ಬೇರೆ ಅದಕ್ಕೂ ಬರ್ತಾ ಇರಲಿಲ್ಲ. ಯಡಿಯೂರಪ್ಪನವ್ರ ಸನ್ಮಾನ ಅಂತ ಬಂದರು. ಪಾಪ ಯಡಿಯೂರಪ್ಪನವ್ರ ಸನ್ಮಾನ ಮಾಡೋದು ನಾವು ಬೇಡ ಅನ್ನಲ್ಲ, ನಾನು ಸಹ ಬರ್ತಿದ್ದೆ, ಮಧು ಬಂಗಾರಪ್ಪನವ್ರು ಬರ್ತಿದ್ರು, ಕಾಗೋಡು ತಿಮ್ಮಪ್ಪನವ್ರು ಬರ್ತಿದ್ರು, ನಾವೆಲ್ಲರೂ ಬಂದು ಸನ್ಮಾನ ಮಾಡ್ತಿದ್ದೀವಪ್ಪ ಈಡಿಗೆ ಸಮಾವೇಶದಲ್ಲೇ. ಬರೀ ಹಾಲಪ್ಪನೇ ಸನ್ಮಾನ ಮಾಡ್ಬೇಕು ಅನ್ನೋದು ಇದು ಯಾವುದೋ ರಾಜಕೀಯ ಪಿತೂರಿ ಮತ್ತು ಇದು ಪಕ್ಷದ ಕಾರ್ಯಕ್ರಮ. ಇದೆ ಯಾವುದೇ ನಮ್ಮ ಸಮಾವೇಶ ಅಲ್ಲ. ಇದರಿಂದ ಒಂದು ಇಂಚೂ ಸಹ ನಮ್ಮ ಸಾಗರದಲ್ಲಿ, ನಮ್ಮ ಈಡಿಗೆ ಸಮಾವೇಶದಲ್ಲಿ ಒಂದು ಇಂಚು ನಮ್ಮ ಈಡಿಗರು ಯಾರು ಬದಲಾವಣೆ ಆಗಿಲ್ಲ. ಅಸಮಾಧಾನ ಏನೂ ಇಲ್ವಾ ಸರ್ ಟಿಕೆಟ್ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಯಾವುದೂ ಇಲ್ಲ. ನಾನು ಅವತ್ತೇ ಹೇಳಿದ್ದೇನಲ್ಲ, ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು, ಮಧು ಬಂಗಾರಪ್ಪನವ್ರು ಯಾರು ಹೇಳ್ತಾರೆ ಅವ್ರಿಗೆ ನಮ್ಮ ಬೆಂಬಲ. ಇದು ಅಸಮಾಧಾನ ಜನ ಯಾವ ಪ್ರಶ್ನೆ ಇಲ್ಲ. ಪಕ್ಷ, ತತ್ವ, ಸಿದ್ಧಾಂತ ಅಷ್ಟೇ. ಅದು ಯಾಕೆ ಹೋಗಿ ಬರ್ತದೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ದಲಿತ CM ಬಗ್ಗೆ ಮಾತಾಡಬೇಕಾದ್ರೆ ಅವರ ಮುಖಂಡರುಗಳು ಇರ್ತಾರೆ, ಅವ್ರು ಇದ್ದಾರೆ, ಅವ್ರಿಗೆ ಕೇಳ್ರಿ, ನಾನು ಹೇಳಕ್ಕೆ ಹೋಗೋದಿಲ್ಲ. ಏನು ನಮ್ಮಲ್ಲಿ ಒಂದಿಷ್ಟು ಜನ ಮಂತ್ರಿಗಳಿಗೆ ಸ್ವಲ್ಪ ಚಟ ಇದೆ, ಅವರಿಗೆಲ್ಲ ಸ್ವಲ್ಪ ಚಟ ಇರುತ್ತೆ, ಆ ಚಟದಲ್ಲಿ ಮಾತಾಡಿರ್ಬೇಕಷ್ಟೇ. ನಾವೇನು ಮಂತ್ರಿ CM ಯಾರು ಆಗ್ಬೇಕು ಅನ್ನೋದು ನಾವು ಹೇಳಕ್ ಬರೋದಲ್ಲ. ಅದೆಲ್ಲ ರಾಜ್ಯ ಕೇಂದ್ರ ನಾಯಕರು ಏನು ತೀರ್ಮಾನ ಮಾಡ್ತಾರೆ ನಾವು ಬದ್ಧರಾಗ್ತೀವಿ, ಅದಕ್ಕೆ ಓಟ್ ಹಾಕರ್ ನಾವು ಅಷ್ಟೇ. ಆದರೆ ಈ ಚುನಾವಣೆ ಸಂದರ್ಭದಲ್ಲಿ ಅಂತ ಹೇಳಿಕೆಗಳು ಕೊಡೋದು ತಪ್ಪು, ಅದು ನನಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.